ಇದೇ ಮೊದಲ ಬಾರಿಗೆ ನಟಿ ರಮ್ಯಾ ದರ್ಶನ್ ಬಗ್ಗೆ ಮರುಕ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಈ ಸ್ಥಿತಿ ಬರಬಾರ್ದಿತ್ತು, ಜೀವನ ಹಾಳು ಮಾಡಿಕೊಂಡ್ರು ಅಂತ ಬೇಸರ ವ್ಯಕ್ತಪಡಿಸಿರುವ ರಮ್ಯಾ ದರ್ಶನ್ ಜೊತೆಗಿನ ತಮ್ಮ ಹಳೆಯ ನೆನಪುಗಳನ್ನ ಮೆಲುಕು ಹಾಕಿದ್ದಾರೆ. ದರ್ಶನ್ ಜಾಮೀನು ರದ್ದಾದ ಆದೇಶ ಕೇಳಿ ನನಗೆ ಒಂದು ಕಡೆ ಸ್ವಲ್ಪ ಬೇಜಾರಾಯಿತು. ದರ್ಶನ್ ಅವರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಅವರು ಗೊತ್ತಿರೋರು, ಅವರ ಜೀವನ ಹಾಳು ಮಾಡಿಕೊಂಡ್ರು ಅಂತ ಬೇಜಾರು. ಯಾಕಂದ್ರೆ ನಾವು ಒಟ್ಟಿಗೆ ಸಿನಿಮಾ ಮಾಡುವಾಗ ಕೆಲವೊಂದು ವಿಚಾರವನ್ನ ಅವರು ಹಂಚಿಕೊಂಡಿದ್ರು. ಸಿನಿಮಾ ಇಂಡಸ್ಟ್ರಿಗೆ ಹೇಗೆ ಬಂದಿ ಅನ್ನೋದರ ಬಗ್ಗೆ ಹೇಳಿದ್ದರು. ಏನೂ ಇಲ್ಲದವರು ಕಷ್ಟಪಟ್ಟು ಇಂಡಸ್ಟ್ರಿಗೆ ಬಂದು ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಎಲ್ಲೋ ಒಂದ್ ಕಡೆ ನನಗೆ ಹೆಮ್ಮೆನೂ ಇತ್ತು. ಆದರೆ ಇತ್ತೀಚೆಗೆ ಅವರ ನಡವಳಿಕೆ ನೋಡಿ ಬೇಜಾರಾಯಿತು. ಅವರ ಅಕ್ಕಪಕ್ಕ ಯಾರು ಒಳ್ಳೆಯವರು ಇಲ್ವೇನೋ ಗೊತ್ತಿಲ್ಲ, ಅವರನ್ನ ಒಳ್ಳೆ ದಾರಿಯಲ್ಲಿ ಕರೆದುಕೊಂಡು ಹೋಗೋರು ಇಲ್ವೇನೋ. ದೊಡ್ಡ ಮಟ್ಟಕ್ಕೆ ಬೆಳೆದಾಗ, ಸೆಲೆಬ್ರಿಟಿ ಆದಾಗ ಜವಾಬ್ದಾರಿಯಿಂದ ಇರಬೇಕು. ನಾವು ಯಾರ ಜೊತೆಗಿದ್ದೇವೆ, ಒಳ್ಳೆಯವರ ಜೊತೆಗೇನೆ ಇದ್ದೀವಾ ಅಂತ ನೋಡಿಕೊಳ್ಬೇಕು ಎಂದಿದ್ದಾರೆ. ನನಗೆ ಪವಿತ್ರ ಗೌಡ ಅಂದ್ರೆ ಯಾರಂತಾನೆ ಗೊತ್ತಿರಲಿಲ್ಲ. ಈ ಕೇಸ್ ಆದಮೇಲೇನೆ ಗೊತ್ತಾಗಿದ್ದು. ಅವರ ಬಗ್ಗೆಯೂ ನನಗೆ ಬೇಸರವಿದೆ. ಆಕೆಯೂ ಒಬ್ಬರು ತಾಯಿ, ಒಬ್ಬಳು ಮಗಳಿದ್ದಾರೆ ಎಂದಿದ್ದಾರೆ. ಕಾನೂನು ಎಲ್ಲಕ್ಕಿಂತ ದೊಡ್ಡದು. ಕಾನೂನನ್ನ ಕೈಗೆ ತೆಗೆದುಕೊಳ್ಳದಿದ್ರೆ ಹೀಗೆ ಆಗ್ತಿರ್ಲಿಲ್ಲ. ಏನೇ ಮಾಡುವ ಮುನ್ನ ನಮ್ಮ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ ಯೋಚಿಸಬೇಕು, ಸಮಾಜದ ಬಗ್ಗೆ ಯೋಚಿಸಬೇಕು. ಎಲ್ಲರೂ ಹೀಗೆ ಮಾಡಿದ್ರೆ ಏನಾಗಬಹುದು? ಕಾನೂನು ಅನ್ನೋದು ಇದೆ ಅಂತ ಮರಿಬಾರದು ಎಂದಿದ್ದಾರೆ. ಕಾನೂನಿನ ಮುಂದೆ ದೊಡ್ಡವರು ಸಣ್ಣವರು ಅಂತಿಲ್ಲ, ಎಲ್ಲರೂ ಒಂದೇ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ನ್ಯಾಯ ನ್ಯಾಯವೇ ಎಂದಿದ್ದಾರೆ.